ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಗಳ ಉಚ್ಚಾಟನೆ ಮಾಡಲಾಗಿದೆ. 15 ಜನರ ಧರ್ಮದರ್ಶಿ ಸಮಿತಿ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುವಂತದ್ದು. ಗುರುಪೀಠದಿಂದ ಧರ್ಮದರ್ಶಿ ಸಮಿತಿ ಸಭೆಯನ್ನ ನಡೆಸಲಾಗಿತ್ತು. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಗುರುಪೀಠದಿಂದ ಈ ಒಂದು ಸಮಿತಿ ಸಭೆ ನಡೆಸಲಾಗಿತ್ತು. ಆ ಒಂದು ಸಮಿತಿ ಸಭೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಧರ್ಮದರ್ಶಿ ಮಂಡಳಿ ವಿರುದ್ಧ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಠದ ಲೆಕ್ಕ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆದಿರುವಂತದ್ದು. ಮಠದ ಒಳಗಡೆ ಹೋಗದಂತೆ ಪೊಲೀಸರು ತಡೆದಿದ್ದಾರೆ. ಪೊಲೀಸರು ಮತ್ತು ಭಕ್ತರ ನಡುವೆ ವಾಗ್ವಾದ ಕೂಡ ನಡೆದಿದೆ. ಭಕ್ತರು ಮತ್ತು ಪೊಲೀಸರ ಮಧ್ಯೆ ನೂಕಾಟ ತಳ್ಳಾಟ ಕೂಡ ನಡೆದಿರುವಂತದ್ದು. ಈ ಒಂದು ಸಭೆ ಏನು ನಡೆದಿದೆ, 15 ಜನರ ಧರ್ಮದರ್ಶಿ ಸಮಿತಿ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಪಂಚಮಸಾಲಿಯ ಪೀಠದಿಂದ ವಚನಾನಂದ ಶ್ರೀಗಳ ಉಚ್ಚಾಟನೆ ಮಾಡಲಾಗಿರುವಂತಹ ನಿರ್ಧಾರವನ್ನ ಕೈಗೊಳ್ಳಲಾಗಿರುವಂತದ್ದು. ಗುರುಪೀಠದಲ್ಲಿ ಧರ್ಮದರ್ಶಿ ಸಮಿತಿ ಸಭೆ ನಡೆಸಲಾಗಿತ್ತು. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಗುರುಪೀಠದ ಈ ಒಂದು ನೇತೃತ್ವದಲ್ಲಿ ಒಂದು ಸಭೆ ಏನು ನಡೆದಿತ್ತು, ಆ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಧರ್ಮದರ್ಶಿ ಮಂಡಳಿ ವಿರುದ್ಧ ಈ ಒಂದು ನಿರ್ಧಾರ ಏನು ತೆಗೆದುಕೊಳ್ಳಲಾಗಿದೆ, ಈ ನಿರ್ಧಾರದ ವಿರುದ್ಧ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದಷ್ಟೇ ಅಲ್ಲದೆ ಮಠದ ಲೆಕ್ಕ ನೀಡಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇರುವಂತದ್ದು. ಈ ಒಂದು ಪ್ರತಿಭಟನೆ ನಡೀತಾ ಇರುವಂತ ವೇಳೆ ಮಠದ ಒಳಗಡೆ ಯಾರಿಗೂ ಕೂಡ ಹೋಗೋದಕ್ಕೆ ಅನುಮತಿಯನ್ನ ನೀಡ್ತಾ ಇಲ್ಲ ಪೊಲೀಸರು ಮತ್ತು ಭಕ್ತರ ನಡುವೆ ವಾಗ್ವಾದ ನಡೆದಿರುವಂತದ್ದು. ಪೊಲೀಸರು ಮತ್ತು ಭಕ್ತರ ನಡುವೆ ನೂಕಾಟ ತಳ್ಳಾಟ ಕೂಡ ನಡೆದಿರುವಂತದ್ದು. ಈ ಒಂದು ಮುಖ್ಯವಾದಂತ ನಿರ್ಧಾರವನ್ನ ಈ ಒಂದು ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಸಮಿತಿ ಸಭೆ ಏನು ನಡೀತಾ ಇತ್ತು, ಧರ್ಮದರ್ಶಿ ಸಮಿತಿ ಸಭೆ, ಆ ಸಭೆಯಲ್ಲಿ ತೆಗೆದುಕೊಂಡಿರುವಂತದ್ದು. ಈ ಒಂದು ನಿರ್ಧಾರಕ್ಕೆ ಈಗ ಭಕ್ತರಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಇಲ್ಲಿ ದೊಡ್ಡ ಒಂದು ಹೈ ಡ್ರಾಮಾವೇ ನಡೆದಿರುವಂತದ್ದು. ಅದಷ್ಟೇ ಅಲ್ಲದೆ ಮಠದ ಲೆಕ್ಕಾಚಾರಗಳನ್ನ ಎಲ್ಲವನ್ನ ನೀಡಬೇಕು ಅಂತ ಹೇಳಿ ಒತ್ತಾಯ ಕೂಡ ಮಾಡಲಾಗ್ತಾ ಇದೆ. ನಾವೇನು ಸೊಂಟದಲ್ಲಿ ಗನ್ನನ್ನ AK-47 ಬಂದೂಕನ್ನ ಹಿಡ್ಕೊಂಡ್ ಬಂದಿಲ್ಲಲ್ಲ, ಅಥವಾ ಏನು ಹಿಂದೆ ತಲವಾರು ಮಚ್ಚು ಕೊಡ್ಲಿಯನ್ನು ಹಿಡ್ಕೊಂಡು ಬಂದಿಲ್ಲಲ್ಲ. ನಮ್ಮ ಸಮಾಜದ ಒಳಗೆ ಪ್ರವೇಶ ಮಾಡಲಿಕ್ಕೆ ಆರಕ್ಷಕರು ನಮಗೆ ತಡೆ ಹಿಡಿತಿದ್ದಾರೆ ಅಂತಂದ್ರೆ ಅವರು ಯಾವ ಬಲವಂತಕ್ಕೆ ನಮ್ಮನ್ನು ನಿಲ್ಲಿಸ್ತಾ ಇದ್ದಾರೆ, ಯಾವ ಒತ್ತಡಕ್ಕೆ ಮಣದಿದ್ದಾರೆ ಅವರು. ಆರಕ್ಷಕರು ನಮಗೆ ರಕ್ಷಣೆ ಕೊಡಬೇಕು. ನಾವು ನಮ್ಮ ಮಠಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ಮಠಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಯಾಕಪ್ಪ ತಡೀಬೇಕು? ಇಲ್ಲೇನು ಬಂದಿದ್ದೀವಲ್ಲ ನಾವೆಲ್ಲ ಸಮಾಜ ಬಾಂಧವರು, ಇವರೆಲ್ಲ ಬೆವರಿನ ಹನಿ ಒಂದೊಂದು ರೂಪಾಯಿನೂ ಕೂಡಿಟ್ಟು ಇವತ್ತು ಇಂತಹ ದೊಡ್ಡ ಮಠವನ್ನು ಕಟ್ಟಿರ್ತಕ್ಕಂಥದ್ದು. ಯಾರ ಅಪ್ಪನ ಮನೆಯಿಂದ ತಂದೇನು ಮಠ ಕಟ್ಟಿಲ್ವಲ್ಲ. 15 ಕೋಟಿ ರೂಪಾಯಿ ಸರ್ಕಾರ ಕೊಟ್ಟಿದೆ ಪಂಚಮಸಾಲಿ ಮಠ ಬೆಳಗ್ಲಿ ಅಂತೇಳಿ, ಸಮಾಜ ಬಾಂಧವರಿಗೆ ಒಳ್ಳೇದಾಗ್ಲಿ ಅಂತೇಳಿ. ಎಲ್ಲೋಯ್ತು ದುಡ್ಡು? ಯಾಕೆ ಸಮಾಜ ಬಾಂಧವರು ನಾವು ಕೇಳಬಾರ್ದ? ನಾನು ಕೂಡ ಸಮಾಜ ಕೈ ಜೋಡಿಸ್ತೇನೆ. ಶಿವಶಂಕರಣ್ಣವರು ಬಂದಿದ್ದಾರೆ, ಮಾಜಿ ಶಾಸಕರು, 6 ಎಕರೆ ಜಮೀನು ದಾನ ಮಾಡಿದ್ದಾರೆ. ಇವತ್ತು 3 ಕೋಟಿ ರೂಪಾಯಿ ಆಸ್ತಿ, ಎಕರೆ 18 ಕೋಟಿ ರೂಪಾಯಿ ದಾನ ಮಾಡಿ ಅವ್ರನ್ನ ತಡೆ ಹಿಡಿತಾರೆ ಆರಕ್ಷಕರು. ಸಮಾಜದ ಸಭೆ ಕರೆದಿದ್ದೀವಿ, ಒಳಗಡೆ ಗುರುಗಳಿದ್ದಾರೆ. ನಾವೆಲ್ಲರೂ ಹೋಗಿ ಗುರುಗಳ ಆಶೀರ್ವಾದ ತಗೊಂಡು ಸಮಾಜದ ಸಭೆಯಲ್ಲಿ ಭಾಗವಹಿಸಿ ಮುಂದಿನ ತೀರ್ಮಾನವನ್ನು ತಗೊಳ್ಳೋದಕ್ಕೆ ಬಂದಿದ್ದೀವಿ ನಾವು. ಇದಕ್ಕೆ ಏನ್ರಿ ಅರ್ಥ ಆಯ್ತಾ ಇಲ್ಲ? ಇದು ಏನು ಪ್ರಜಾಪ್ರಭುತ್ವ ರಾಷ್ಟ್ರ? ನಮ್ಮ ಸಮಾಜಕ್ಕೂ 144 ಏನಿದು ಹುಚ್ಚು ಕಾನೂನನ್ನ ತರ್ತಾ ಇರತಕ್ಕಂಥದ್ದು? ಇದು ಯಾವ ರೀತಿ ಸರಿ ಮಾಡಬೇಕು? ನಾವೇನಾದರೂ ಅವರು ವ್ಯಾಪಾರ ಸ್ಥಳಕ್ಕೆ ಹೋಗಿ ನುಗ್ತಾ ಇದ್ದೀವಾ, ಅಥವಾ ಅವ್ರ ಮನೆಗಳಿಗೆ ಹೋಗಿ ನುಗ್ತಾ ಇದ್ದೀವಾ? ನಾವೇನು ಹೊಡೆದಾಡಕ್ ಬಂದಿದ್ದೀವಾ ಇಲ್ಲಿ? ಆಂಬುಲೆನ್ಸ್ ಸರ್ ಒಂದು ಯಾವ್ದ ನಿಮ್ದೆ ಒಂದು ಜೀಪಲ್ ಇಂಥ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಲ್ಲೇಶ್ ನೀಡ್ತಾರೆ. ಕಲ್ಲೇಶ್, ಈಗ ಪಂಚಮಸಾಲಿ ಪೀಠದಿಂದ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ವಚನಾನಂದ ಶ್ರೀಗಳ ಉಚ್ಚಾಟನೆ ಆಗಿರುವಂತದ್ದು. ಈ ಒಂದು ಧರ್ಮದರ್ಶಿ ಸಮಿತಿ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಹಾಗಾದ್ರೆ ಯಾವೆಲ್ಲ ವಿಷಯಗಳು ಈ ಒಂದು ಸಮಿತಿ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು? ಸುನಿಧಿ, ಏನಂದ್ರೆ ಇದು ಹರಿಹರ ಬಳಿ ಇರ್ತಕ್ಕಂತಹ ಅರಪೀಠದ ವಚನಾನಂದ ಶ್ರೀಗಳು ಹಾಗೂ ಧರ್ಮದರ್ಶಿ ಮಂಡಳಿ ಮತ್ತು ಆಡಳಿತ ಮಂಡಳಿಯ ನಡುವೆ ಇರ್ತಕ್ಕಂಥ ವೈಮನಸ್ಸಿನಿಂದ ಇಂದು ಧರ್ಮದರ್ಶಿಯ 12 ಜನರ ಒಂದು ಧರ್ಮದರ್ಶಿಗಳು ಇದೀಗ ಒಂದು ಸಭೆಯನ್ನ ಮಾಡಿ ವಚನಾನಂದ ಶ್ರೀಗಳನ್ನ ಒಂದು ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು. ಏನಂದ್ರೆ ಆಡಳಿತ ಅಧಿಕಾರಿಗಳು ಕಳೆದ 1 ತಿಂಗಳಿಂದನೂ ಸಹ ಧರ್ಮದರ್ಶಿ ಏನು ಟ್ರಸ್ಟ್ ಇತ್ತು, ಈ ಟ್ರಸ್ಟ್ಗೆ ಒಂದು ಮಠದಲ್ಲಿ ಇದುವರೆಗೂ ಆಗಿರ್ತಕ್ಕಂಥ ಏನು ವ್ಯವಹಾರ ಇದೆ ಈ ಕುರಿತಂತೆ ಒಂದು ಲೆಕ್ಕವನ್ನ ಕೊಡ್ಬೇಕಂತೇಳಿ ಅವರು ಒಂದು ಬೇಡಿಕೆಯನ್ನ ಇಟ್ಟಿದ್ರು. ಈ ಸಂಬಂಧ ಸಾಕಷ್ಟು ಭಿನ್ನಾಭಿಪ್ರಾಯ ಕೂಡ ನಡೀತಾ ಇತ್ತು. ಮಠದ ಒಂದು ಕೋಟ್ಯಾಂತರ ರೂಪಾಯಿ ಹಣವನ್ನ ಮತ್ತು ಸರ್ಕಾರದಿಂದ ಬಂದಂತ ಅನುದಾನ ಹಣವನ್ನು ಸಹ ಧರ್ಮದರ್ಶಿಗಳು ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಗಂಭೀರವಾಗಿ ಒಂದು ಆಡಳಿತ ಮಂಡಳಿ ಒಂದು ಆರೋಪವನ್ನ ಮಾಡಿತ್ತು. ಇದಕ್ಕೆ ಭಕ್ತರು ಸಹ ಒಂದು ಪ್ರತಿಭಟನೆಯನ್ನ ನಡೆಸಿದ್ರು. ಏನಂದ್ರೆ ಪಾರದರ್ಶಕವಾಗಿ ಒಂದು ಆಡಳಿತ ಮಾಡಬೇಕು, ಒಂದು ಮಠ ಸಮಾಜಕ್ಕೆ ಇರುವಂತದ್ದು, ಧರ್ಮದರ್ಶಿಗಳು ಈ ಬಗ್ಗೆ ಸಂಪೂರ್ಣವಾದ ಲೆಕ್ಕವನ್ನ ಭಕ್ತರ ಮುಂದೆ ಇಡಬೇಕಂತೇಳಿ ಸಹ ಒತ್ತಾಯ ಮಾಡಿದ್ರು. ಆದ್ರೆ ಇದಕ್ಕೆ ಧರ್ಮದರ್ಶಿ ಅವರು ಯಾವುದೇ ರೀತಿಯನ್ನ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಹೀಗಾಗಿ ಆಡಳಿತ ಮಂಡಳಿ ಮತ್ತು ಧರ್ಮದರ್ಶಿ ಮಂಡಳಿಯ ನಡುವೆ ಒಂದು ರೀತಿಯಾದ ಭಿನ್ನಾಭಿಪ್ರಾಯ ಮತ್ತು ಗೊಂದಲ ಇತ್ತು. ಇಂದು ಏನಂದ್ರೆ ಒಂದು ಆಡಳಿತ ಅಧಿಕಾರಿಗಳು ಮತ್ತು ಭಕ್ತರು ಒಂದು ಸಭೆಯನ್ನ ನಡೆಸಬೇಕು, ಈ ಬಗ್ಗೆ ಲೆಕ್ಕವನ್ನ ಕೊಡಿ ಅಂತ ಹೇಳಿ ಒಂದು ಸಭೆ ಮಾಡಲು ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯವರನ್ನ ಹೊರಗಿಟ್ಟು ಧರ್ಮದರ್ಶಿಯವರೇ ಒಂದು ಪ್ರತ್ಯೇಕವಾದಂತಹ ಸಭೆಯನ್ನ ನಡೆಸಿ ಈ ಸಭೆಯಲ್ಲಿ 12 ಮಂದಿ ಧರ್ಮದರ್ಶಿಗಳು ಇದೀಗ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು. ಆ ಸಭೆಯಲ್ಲಿ ನಿರ್ಣಯ ಮಾಡಿರುವುದು ಈ ಒಂದು ಮಠದ ಒಂದು ಬೈಲಾದಲ್ಲಿ ಇದೆ ಅಂತನೂ ಸಹ ಧರ್ಮದರ್ಶಿಯ ಮಂಡಳಿಯವರು ಹೇಳುವಂತದ್ದು. ಇದೀಗ ಶ್ರೀಗಳು ಸಹ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದು, ನಾನು ಎಲ್ಲ ತ್ಯಾಗವನ್ನು ಕಲೇಶ್, ನಮ್ಮ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆಯಾ? ಸಂಪರ್ಕ ಕಡಿತವಾಗಿದೆ. ಈಗ ಪಂಚಮಸಾಲಿ ಪೀಠದಲ್ಲಿ ಆಡಳಿತ ಮಂಡಳಿಯಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಮಠದ ಲೆಕ್ಕ ನೀಡಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇರುವಂತದ್ದು. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ವೀರಶೈವ ಪಂಚಮಸಾಲಿ ಪೀಠದಲ್ಲಿ ನಡೀತಾ ಇರುವಂತಹ ದಾಂಧಲೆ ಇದು. ಧರ್ಮದರ್ಶಿ ಮಂಡಳಿಯ ವಿರುದ್ಧ ಈಗ ಆಡಳಿತ ಮಂಡಳಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಆಡಳಿತ ಮಂಡಳಿಗೆ ಮಠದ ಒಳಗಡೆ ಹೋಗದಂತೆ ಪೊಲೀಸರು ತಡೆದಿದ್ದಾರೆ. ಇಂದು ಸಭೆ ಮಾಡಲು ನಿರ್ಧರಿಸಿದ್ದ ಆಡಳಿತ ಮಂಡಳ ಈ ರೀತಿಯಾಗಿ ಇಲ್ಲಿ ಗಲಾಟೆಗಳು, ಪ್ರತಿಭಟನೆಗಳು ಈಗ ಸದ್ಯ ನಡೀತಾ ಇರುವಂತದ್ದು. ವಿನಂತಿ ಮಾಡಿಕೊಳ್ತೇವೆ, ನಮ್ಮನ್ನ ಒಳಗಡೆ ಬಿಡಿ. ಮಠದ ಗದ್ದಿಗೆ ಇದೆ, ಇವತ್ತು ಸೋಮವಾರ ಇದೆ, ನಮ್ಮ ಗುರುಗಳು ಒಳಗಡೆ ಇದ್ದಾರೆ, ಹರ ಮಠ ಇದೆ, ನಾವು ಕೈ ಮುಗಿದಕ್ಕೆ ಹೋಗ್ತೀವಿ. ದಯಮಾಡಿ ಅವಕಾಶ ಕೊಡಿ. ಕಾನೂನಿನ ನಿರ್ಬಂಧ ಇದ್ರೆ ಬರವಣಿಗೆ ಕೊಡಿ. ಒಬ್ಬೊಬ್ಬರಿಗೆ ಒಂದೊಂದನ್ನು ನಾವು ಮಾಡಬಾರ್ದು, ಆಯ್ತಾ? ಸೊ ಇದು ನಮ್ಮ ಆಗ್ರಹ. ದಯಮಾಡಿ ಆಂಬುಲೆನ್ಸ್ ಸೇರಿಸ್ರೆ ಒಂದು ಯಾವ್ದೋ ನಿಮ್ದೆ ಒಂದು ಜೀಪಲ್ ಕಳ್ಸಿ. ಇಂಥ ವಿನಂತಿ ಮಾಡಿಕೊಳ್ತೇವೆ, ನಮ್ಮನ್ನ ಒಳಗಡೆ ಬಿಡಿ. ಮಠದ ಗದ್ದಿಗೆ ಇದೆ, ಇವತ್ತು ಸೋಮವಾರ ಇದೆ, ನಮ್ಮ ಗುರುಗಳು ಒಳಗಡೆ ಇದ್ದಾರೆ, ಹರ ಮಠ ಇದೆ, ನಾವು ಕೈ ಮುಗಿದಕ್ಕೆ ಹೋಗ್ತೀವಿ. ದಯಮಾಡಿ